ಒ ಪಿ ಡಿನಲ್ಲಿ ಒಂದು ಸಾಮಾನ್ಯವಾದ ಕ್ವಶನ್ನು, ಸರ್ ನನ್ನ ಮಗು ದಪ್ಪ ಇಲ್ಲ, ಇನ್ನು ದಪ್ಪ ಆಗೋದಕ್ಕೆ ಏನು ಮಾಡಬೇಕು? ಒಂದು ನಮಗೆ ಕ್ವಶನ್ ಕೇಳಿದಾಗ ಮೊದಲನೇದು ಈ ಮಗು ಅವನ ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಆಗಿದೆಯಾ, ಅದನ್ನು ನಾವು ಯಾಕೆ ಫೈಂಡ್ ಔಟ್ ಮಾಡ್ತೀವಿ? ಮಗುನ ಒಂದು ಗ್ರೋತ್ ಚಾರ್ಟ್ ಅಂತಿದೆ, ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅನ್ನೋದರಲ್ಲಿ ನಮ್ಮ ಭಾರತ ದೇಶದ ಮಕ್ಕಳುಗಳಿಗೆ ಗ್ರೋತ್ ಚಾರ್ಟ್ ಮೇಲೆ ಅವ್ರು ಎಲ್ಲಿರಬೇಕು, ಯಾವ್ಯಾವ ವಯಸ್ಸಿಗೆ, ವೆಯ್ಟಿಂದ ಆಗಲಿ ಹೈಟಿಂದ ಆಗಲಿ, ಇನ್ನೊಂದು ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತಲೂ ಮಾಡ್ತೀವಿ, ಅದನ್ನು ನೋಡ್ತೀವಿ. ಅದು ಒಂದೇ ಸ್ಪಾಟಲ್ಲಿ ನೋಡೋದಕ್ಕಿಂತ ಅದನ್ನು ಟ್ರೆಂಡಲ್ಲೂ ನೋಡಬೇಕಾಗುತ್ತೆ. ಆವಾಗ ಗೊತ್ತಾಗುತ್ತೆ ಮಗುದು ಬೆಳವಣಿಗೆ ಗ್ರ್ಯಾಜುವಲಿ ಆಗಿ ಹೋಗ್ತಾ ಇದೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಮಗುದು ಬೆಳವಣಿಗೆ ಚೆನ್ನಾಗೇ ಇರುತ್ತೆ. ಆದರೆ ಪೇರೆಂಟ್ಸ್ಗಳಿಗೆ ಯಾಕೆ ಅನುಮಾನ ಬರುತ್ತೆ? ಅವ್ರು ಬೇರೆ ಮಕ್ಕಳುಗಳನ್ನ ನೋಡ್ತಾರೆ, ಆ ಮಗು ದಪ್ಪ ಇದೆ, ಆ ಮಗು ಚೆನ್ನಾಗಿ ಊಟ ಮಾಡ್ತಾಯಿದೆ ಕಂಪೇರ್ ಟು ನನ್ನ ಮಗನಿಗೆ, ನನ್ನ ಮಗಳಿಗೆ. ಇದು ಸರ್ವೇ ಸಾಮಾನ್ಯ ಆಗುತ್ತೆ. ನಾವು ಕಂಪೇರ್ ಆದಷ್ಟು ಮಟ್ಟಿಗೆ ಮಾಡಬಾರ್ದು. ಮಗುದು ಬೇರೆ ಬೆಳವಣಿಗೆ ಯಾವ ಥರ ಬರ್ತಾ ಇದೆ, ಆ ಮಕ್ಕಳುಗಳಿಗೆ ವೇರಿಯಬಿಲಿಟಿ ಆಫ್ ಫುಡ್ ಈಟಿಂಗ್ ಹ್ಯಾಬಿಟ್ಸು ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಟೈಮ್ ಚೆನ್ನಾಗಿ ತಿಂದರೆ ಹೋಗ್ಬೋದು, ಸ್ನ್ಯಾಕ್ಸ್ ಟೈಮಲ್ಲಿ ದೇ ವಿಲ್ ಕಾಂಪನ್ಸೇಟ್ ಇಟ್. ನಾನು ಹೇಳೋದು ಮಕ್ಕಳುಗಳಿಗೆ ವೆರೈಟೀಸ್ ಆಫ್ ಫುಡ್ಸ್ ಇರಲಿ, ಡಿಫ್ರೆಂಟ್ ಫ್ಲೇವರ್ಸ್ ಇರಲಿ, ಡಿಫ್ರೆಂಟ್ ಟೆಕ್ಸ್ಚರ್ಸ್ ಇರಲಿ, ಅದ್ರ ಜೊತೆ ಸೀಸನಲ್ ಫುಡ್ ಅನ್ನೋದನ್ನು ನಾವು ಎಲ್ಲೋ ಮಿಸ್ ಮಾಡ್ತಾಯಿದ್ದೀವಿ. ಇನ್ನೊಂದು, ನಮಗೆ ದೀಸ್ ಸಾರ್ಟ್ ಆಫ್ ಫುಡ್ಸ್ ಆರ್ ಆಲ್ವೇಸ್ ಅವೈಲಬಲ್, ಬಟ್ ಸ್ಟಿಲ್ ದೇರ್ ಆರ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವಿಚ್ ಆರ್ ಸೀಸನಬಲ್. ಅದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಣ. ಮಕ್ಕಳುಗಳದ್ದು ಫುಡ್ ಹ್ಯಾಬಿಟ್ನ ಹೆಲ್ತಿಯಾಗಿ ಇಟ್ಕೊಳ್ಳೋಣ. ಮಕ್ಕಳುಗಳು ದಪ್ಪ ಆಗ್ತಾ ಇಲ್ಲ ಅಂದರೆ ದಟ್ ಡಸ್ ನಾಟ್ ಮೀನ್ ದೇ ಆರ್ ನಾಟ್ ಹೆಲ್ತಿ. ವಾಟ್ ವಿ ವಾಂಟ್ ಈಸ್ ಲೀನಿಯರ್ ಗ್ರೋತ್ ಅಂತ ಹೇಳ್ತೀವಿ. ಅಂದರೆ ಆ ಹೈಟ್ಗೆ ಸಮನಾದ ತೂಕ ಇರಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟು. ಅವ್ರ ಬೆಳವಣಿಗೆ ಇಂಪಾರ್ಟೆಂಟು. ಏನೇ ಡೌಟ್ ಇದ್ರೂ ಪೀಡಿಯಾಟ್ರಿಷನ್ಸ್ ಅವ್ರ ಜೊತೆ ಮಾತಾಡಿ ಇದನ್ನು ಈಸಿಲಿಯಾಗಿ ನಿಮಗೆ ನಿವಾರಣೆ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ.